बीजापुर जिला इंडी तालुका लच्चान ग्राम में जो पिछले दिनों बोरवेल में फंसे बच्चे को रेस्क्यू ऑपरेशन किस तरह से किया गया और कौन कौन से डिपार्टमेंट थे, इसकी सारी जानकारी एक प्रेस मीट करते हुए बीजापुर के डीसी, एसपी और डीएचओ इन्होंने पूरी जानकारी विस्तार से बताई। ಆ ಹೊಳೆದಲ್ಲಿ 1ನೇ ತಾರೀಕು ನೈಟ್ 9 ಗಂಟೆಯಷ್ಟಿಗೆ ಒಂದು ಬೋರ್ವೆಲ್ ಮಾಡಿದ್ದಾರೆ. ಆದ್ರೆ ಘಟನೆ ಆಗೋದಕ್ಕೆ 2 ದಿನ ಮುಂಚಿತವಾಗಿ ಒಂದು ಬೋರ್ವೆಲ್ ಮಾಡಿದ್ದಾರೆ. 260 ಅಡಿಗೆ ಬೋರ್ವೆಲ್ ಕೊರಿದಿದ್ದಾರೆ. ಆದ್ರೆ ನೀರು ಯಾವುದು ಆಗಿರಲಿಲ್ಲ. ಆದ್ರಿಂದ ಅವರು ಆ ಒಂದು ಬೋರ್ವೆಲ್ ಅನ್ನು ಕೈ ಬಿಟ್ಟು ಮುಂದೆ ಇನ್ನೊಂದು ಬೋರ್ವೆಲ್ ಮಾಡಕ್ಕೆ ಹೋಗಿದ್ದಾರೆ. ಈ 260 ಫೀಟ್ ಬೋರ್ವೆಲ್ ಹೇಗೆ ಮಾಡಿದ್ದಾರೆ ಆದ್ರೆ ಮೊದಲ 18 ಅಡಿಗೆ ಅದನ್ನ ಒಂದು ಡಯಾಮೀಟರ್ ನೋಡಿದ್ರೆ 9.5 ಇಂಚ್ ಇತ್ತು. ನಂತರ 18 ಅಡಿಯಿಂದ 72 ಅಡಿವರೆ 7.5 ಇಂಚ್ ಇತ್ತು. ತದನಂತರ 260 ಅಡಿವರೆ 6.5 ಇಂಚ್ ಇತ್ತು. ಈ ತರ ಬೋರ್ವೆಲ್ ಅವರು ಕೊರಿದಿದ್ದಾರೆ. ಆದ್ರೆ ಅದಕ್ಕೆ ಕೇಸಿಂಗ್ ಮಾಡಿಲ್ಲ. ಸೊ ಬೋರ್ವೆಲ್ ಮಾಡಿ ಮೇಲೆ ಕೇಸಿಂಗ್ ಮಾಡಿದ್ರೆ ಅದು ಎಂಟೈರ್ಲಿ ಒಂದು ಯೂನಿಫಾರ್ಮ್ ಲೆಂತ್ಗೆ ಕೆಳಗೆ ಹೋಗ್ತಾ ಇರ್ತದೆ. ಸೊ ಅವ್ರು ಕೇಸಿಂಗ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವ್ರು ಕೇಸಿಂಗ್ ಮಾಡಲ್ಲದೆ ಇದ್ದದ್ದು ಸ್ವಲ್ಪ ಅಡ್ವಾಂಟೇಜ್ ನಮ್ಗೆ ಅನಿಸುತ್ತೆ. ಅದ್ರ ಬಗ್ಗೆ ನಾನು ಮಾಡಿದ್ದೀನಿ, ಮತ್ತೆ ಹೇಳ್ತೀನಿ ಯಾಕೆ. ಸೊ ಆ ದಿನ 1ನೇ ತಾರೀಕು ಸಂಜೆ ಅವರು 3ನೇ ತಾರೀಕು ಸಂಜೆ 5 ಪಾಪು ಸ್ವಲ್ಪ ಊಟ ಕುಡಿಸಿ ಅವರು ತಾಯಿ ಸ್ವಲ್ಪ ಮಗುವನ್ನು ಆಟ ಆಡಕ್ಕೆ ಬಿಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಇರುವಾಗ ಯಾರು ಗಮನಿಸಿಲ್ಲದೆ ಇರುವ ಸಂದರ್ಭದಲ್ಲಿ ಬಿದ್ದಿದೆ. ಬೀಳುವಾಗ ಹೇಗೆ ಬಿದ್ದಿದೆ, ತಲೆ ಕೆಳಗೆ ತಾಳ್ ಮೇಲೆ ಈ ಒಂದು ಸ್ಥಿತಿಯಲ್ಲಿ ಬಿದ್ದಿದೆ. ಈಗ ಮಗುವನ್ನು ಹುಡುಕಿ ಆಡ್ತಾ ಇರುವಾಗ ಮಗು ಅಳುವ ಒಂದು ಶಬ್ದ ಕೇಳಿ ಎಲ್ಲರಿಗೂ ಹೋಗಿ ನೋಡುವಾಗ ಮಗು ಒಳಗೆ ಇರುವುದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ಲಿ ಅವರು ಬೇಸಿಕಲಿ ಅವರೇ ಏನೋ ಸ್ವಲ್ಪ ಟ್ರೈ ಮಾಡಿದ್ದಾರೆ. ಮತ್ತೆ ಅಷ್ಟು ಒಳಗಡೆ ಅಧಿಕಾರಿಗಳಿಗೆಲ್ಲ ಗೊತ್ತಾಗಿದೆ. ಸೊ ಇಮಿಡಿಯೇಟ್ಲಿ ನಮ್ಮ ಇಲಾಖೆಗಳು ಆದ್ರೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಸಿಬ್ಬಂದಿಗಳು ಹಳ್ಳಿಗೆ ಹೋಗಿದ್ದಾರೆ. ಮತ್ತೆ ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಇಮಿಡಿಯೇಟ್ಲಿ ಫೈರ್ ಅಂಡ್ ರೆಸ್ಕ್ಯೂ ಸರ್ವಿಸ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್. ಸೊ ಇಮಿಡಿಯೇಟ್ಲಿ ಫೈರ್ ಅಂಡ್ ರೆಸ್ಕ್ಯೂ ಸರ್ವಿಸಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ತಕ್ಷಣ ಬಂದು ಘಟನೆ ಒಂದೇ ತಾಸು ಒಳಗಡೆನೆ ಬಂದು ಮೊದಲನೇದಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆಕ್ಸಿಜನ್ ಪೂರೈಕೆಯನ್ನು ಶುರು ಮಾಡಿದ್ದಾರೆ. ಸೊ ಒಳಗಡೆ ಮಗುವಿಗೆ ಟ್ಯೂಬ್ ಮುಖಾಂತರ ಆಕ್ಸಿಜನ್ ಸರಬರಾಜನ್ನು ಸತತವಾಗಿ ಕೊಡ್ತಾ ಇತ್ತು. ಅದೇ ರೀತಿ ಫೈರ್ ಅಂಡ್ ರೆಸ್ಕ್ಯೂ ಸರ್ವಿಸ್ ಅವರು ಕೂಡ ಇತರ ಚಟುವಟಿಕೆಗಳಾದ್ರೆ ಎಷ್ಟು ಆಳದಲ್ಲಿ ಮಗುವಿದೆ, ಮತ್ತೆ ಮಗುವಿನ ಪೊಸಿಷನ್ ಏನಾದ್ರು, ಮಗುವನ್ನು ರಕ್ಷಣೆ ಮಾಡಕ್ಕೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಮಗು ಒಳಗೆ ಬಿದ್ದಾಗ ಸುತ್ತಲೂ ಏನಾಗಿದೆ, ಮಣ್ಣುಗಳೆಲ್ಲ ಸ್ವಲ್ಪ ತುಂಬಿಕೊಂಡಿದೆ. ಅದು ತಲೆ ಕೆಳಗೆ ಇದ್ರು ಕೂಡ ಅದನ್ನ ಹಿಪ್ ಏರಿಯಾದಲ್ಲಿ ನೋಡಿದ್ರೆ ಮಣ್ಣೆಲ್ಲ ಫುಲ್ ತುಂಬಿಕೊಂಡಿಬಿಟ್ಟಿದೆ. ಸೊ ನಮಗೆ ಮೇಲೆ ಕಾಣ್ತಾ ಇದ್ದದ್ದು ಮಗುವಿನ ಮೊಳಕಾಳಿಂದ ಕೆಳಗೆ ಫೀಟ್ಗಳೇ ಅಷ್ಟೇ ಮ್ಯಾಕ್ಸಿಮಮ್ ಕಾಣ್ತಾ ಇತ್ತು. ಸೊ ಫೈರ್ ಅಂಡ್ ರೆಸ್ಕ್ಯೂ ಸರ್ವಿಸಸ್ ಅವರು ಏನ್ ಮಾಡಿದ್ದಾರೆ, ಫಸ್ಟ್ ಕೊಕ್ಕಿ ಮುಖಾಂತರ ಒಂದು ದಾರಾಂಶ ಒಳಗೆ ಬಿಟ್ಟು ಏನು ಮಾಡಿದ್ರು, ಸ್ವಲ್ಪ ಹೋಲ್ಡ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಫಸ್ಟ್ ಒಂದು ಚೆಪ್ಪಲ್ ಸಿಗಿತ್ತು, ನಂತರ ಚೆಪ್ಪಳ್ಳೆ ಬಂದ್ಬಿಟ್ಟಿತ್ತು. ನಂತರ ಏನ್ ಮಾಡಿದ್ದಾರೆ, ಇನ್ನೊಂದು ಚೆಪ್ಪಲಲ್ಲಿ ಅವರು ಹಾಕಿ ಆ ಮಗುವನ್ನು ಸ್ವಲ್ಪ ಸ್ಟೇಬಲ್ ಆಗಿ ನಿಲ್ಲಿಸಿಕೊಂಡಿದ್ದಾರೆ. ಇದ್ರ ಜೊತೆಗೆ ಪ್ಯಾರಲ್ ಆಗಿ ಏನಾಗಿದೆ, ಅಲ್ಲಿ ಸ್ಥಳೀಯ ಅಧಿಕಾರಿಗಳು, ಸಾರ್ವಜನಿಕರೆಲ್ಲ JCB ಯಂತ್ರಗಳು, ಹಿಟಾಚಿ ಯಂತ್ರಗಳು ಇದೆಲ್ಲ ಕೂಡ ಹೇಳಿದ್ದಾರೆ. ನಾವು ಕೂಡ ನಮಗೆ ಗೊತ್ತಾದ ವಿಚಾರ ಗೊತ್ತಾದ ತಕ್ಷಣ ನಾನೇ ಇಮಿಡಿಯೇಟ್ಲಿ ಹೊರಟು ನಾವು ಆ ಸಂಬಂಧಪಟ್ಟ ಸೊ ಆನ್ ದಿ ವೇಳೆಗೆ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ರೇಷ್ಮೆ ಮೇಡಮ್ ಅವ್ರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಒಂದು ಬೇಡಿಕೆ ಏನನ್ನು ಕೂಡ ಅವರಿಗೆ ಹೇಳಿದ್ದೀನಿ. ಮೇಡಮ್ ನಮಗೆ NDRF ಮತ್ತು SDRF ತಂಡ ಬಿಟ್ಟಿದ್ರೆ ಅವ್ರಿಗೆ ಅವ್ರ ಹತ್ರ ಇನ್ನೂ ಒಳ್ಳೆ ಮನಸ್ಸು ಮತ್ತು ಎಕ್ಸ್ಪೀರಿಯನ್ಸ್ ಇರುತ್ತದೆ. ಸೊ ಅವರು ಕೂಡ ಇಮಿಡಿಯೇಟ್ಲಿ ಬಂದ್ರೆ ಒಳ್ಳೆದಾಗುತ್ತೆ ಹೇಳಿ. ಸೊ ಮೇಡಮ್ ಕೂಡ ಇಮಿಡಿಯೇಟ್ಲಿ SDRF ತಂಡಗಳು, ಆದ್ರೆ ಬೆಳಗಾವಿಯಿಂದ ಒಂದು SDRF ತಂಡ, ಗುಲ್ಬರ್ಗಾದಿಂದ ಒಂದು SDRF ತಂಡವನ್ನು
ಕಳಿಸೋಕೆ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಹೈದರಾಬಾದ್ ಇಂದ ಒಂದು NDRF ತಂಡವನ್ನು ಕೂಡ ಕಳುಹಿಸಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅವರುಗಳನ್ನು ಕೂಡ ನಾವು ಸತತವಾಗಿ ಫಾಲೋ ಮಾಡಿ ಅಲ್ಲಿ ಬರಬೇಕು, ಇದೆಲ್ಲ ಒಂದ್ ಕಡೆ ನಡೀತಾ ಇತ್ತು. ಮತ್ತೆ ನಾವು ಸ್ಪಾಟ್ ಹೋಗುವಾಗ ಆಲ್ರೆಡಿ ಒಂದು ಒಳ್ಳೆಯ ಸೆಟಪ್ ಅಲ್ಲಿ ಎಲ್ಲ ಇಲಾಖೆಯಿಂದ. ಸೊ ಈಗ ನಾವು ಪ್ಯಾರಲ್ ಆಗಿ ಡಿಗ್ ಮಾಡಕ್ ನಾವು ಶುರು ಮಾಡಿದೀವಿ. ಪ್ಯಾರಲ್ ಆಗಿ ಡಿಗ್ ಮಾಡಿ ಒಂದು 10 ಫೀಟ್ 15 ಫೀಟ್ ವರೆ ನಾವು ಹೋಗಿದ್ದೀವಿ. ಸ್ವಲ್ಪ ಮಣ್ಣು ಕಳ್ಳು ಸ್ವಲ್ಪ ಜಾಸ್ತಿ ಈ ತರ ಇತ್ತು. ಸೊ ಫಸ್ಟ್ 10 ಫೀಟ್ ವರೆ ಏನು ಜಾಸ್ತಿ ನಾವು ಕಷ್ಟಪಡುವ ರೀತಿ ಅಷ್ಟೊಂದು ಆಗಿಲ್ಲ. ನಂತರ ನಮ್ಗೆ ಚಾಲೆಂಜಸ್ ಆಗಿತ್ತು. ಈ ತರ ಕಾರ್ಯಾಚರಣೆ ಮುಂದುವರಿತಿರುವಾಗ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಪಾತ್ರ, ಪ್ರಮುಖವಾದ ಪಾತ್ರ ಈ ಸಂದರ್ಭದಲ್ಲಿ ಅವರ ಇಲಾಖೆಯಿಂದ ಅವರಿಗಿರುವ ಎಕ್ಸ್ಪೀರಿಯನ್ಸ್ ಮುಖಾಂತರ ಮಗುವಿನ ಕಾಳು ಎರಡನ್ನು ಒಂದು ದಾರ ಕಟ್ಟಕ್ಕೆ ಟ್ರೈ ಮಾಡಿದ್ವಿ. ದೊಡ್ಡ ರೋಪ್ ಹಗ್ಗ ಮುಖಾಂತರ ಕಟ್ಟಕ್ಕೆ ಟ್ರೈ. ಅದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ, ಯಾಕಂದ್ರೆ ಎರಡು ಕಾಳು ಸೇರಿ ಅದು ಕವರ್ ಆಗಬೇಕಾದ್ರೆ ಲೂಪಲ್ಲಿ ಹಗ್ಗದಲ್ಲಿ ಅದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ. ಪದೇ ಟ್ರೈ ಮಾಡುತ್ತೆ. ಫಸ್ಟ್ ಬೆರಳು ಮಾತ್ರ ಸಿಗಿತ್ತು, ನಂತರ ಒಂದು ಪಾದ ಸಿಗಿತ್ತು, ಒಂದು ಕಾಳು, ಈ ತರ ಟ್ರೈ ಮಾಡ್ತಾ ಅಂದಾಜು 1 ತಾಸು ನಂತರ ಎರಡು ಕಾಳು ಸೇರಿ ಏನಾಗಿದೆ ಕಟ್ಟಕ್ಕೆ ಆಯ್ತು. ಸೊ ಹಗ್ಗದಲ್ಲಿ ಒಂದು ಲೂಪ್ ಮಾಡಿ ಇಟ್ಟಿದ್ವಿ. ಅದು ಆ ಟೈಮಲ್ಲಿ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಬೇಕಾಗುತ್ತೆ ಮಗು ಮತ್ತೆ ಕೆಳಗಡೆ ಹೋಗ್ಬಾರ್ದು. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಆಗಿರುವ ಘಟನೆಗಳು ನೋಡುವಾಗ ಫಸ್ಟ್ ಮಗು ಮೇಲೆ ಇರುತ್ತದೆ, 8 ಫೀಟ್ ಹೋಗಿರ್ತದೆ. ನಂತರ ಏನಾದ್ರೂ ಮಾಡಕ್ ಹೋದ್ರೆ ಮತ್ತೆ 20 ಫೀಟ್ ಹೋಗುತ್ತೆ, ನಂತರ ಕೆಳಗೆ ಹೋಗ್ತಾ ಇರ್ತದೆ. ಈ ತರ 300-400 ಫೀಟ್ ವರೆ ಕೂಡ ಕೆಲವೊಂದು ಮಕ್ಕಳು ಹೋಗಿರೋದೇ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಯಾವುದು ಆಗಬಾರ್ದು ಒಂದು ವಿಚಾರಕ್ಕಾಗಿ ಈ ತರ ಲೂಪ್ ಮಾಡಿ ಕಾಳನ್ನು ಕಟ್ಟಿ ಬಿಟ್ರೆ ಅಟ್ಲೀಸ್ಟ್ ಮಗು ಮುಂದೆ ಕೆಳಗೆ ಆಗಲ್ಲ ಹೇಳಿ ಆ ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ಅದು ಕೂಡ ತುಂಬಾ ಯಶಸ್ವಿಯಾಗಿ ಫೈರ್ ಸರ್ವಿಸ್ ಅವರು ಮಾಡಿದ್ದಾರೆ. ದ ಮೀನ್ ಟೈಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಏನೇನೆಲ್ಲ ಚೆಕ್ ಮಾಡಬೇಕು, ಮಗುವಿನ ಪರಿಸ್ಥಿತಿ ಅದೆಲ್ಲ ನೋಡಿಕೊಳ್ತಾ ಇದ್ರು. ಆದ್ರೆ ಮೂವ್ಮೆಂಟ್ ಆಗ್ತಾ ಇದೆ, ಕಾಳು ಬೆರಳು ಮೂವ್ಮೆಂಟ್ ಆಗುತ್ತಾ, ಅಲ್ವಾ ಕಲರ್ ಚೇಂಜಸ್ ಏನಾದ್ರು ಆಗುತ್ತಾ, ಸ್ಕಿನ್ ಕಲರ್ ಚೇಂಜಸ್ ಏನಾದ್ರು ಆಗುತ್ತಾ, ಈ ತರ ಎಲ್ಲ ಸತತವಾಗಿ ಅವರು ಇದ್ರು. ಇನ್ ದ ಮೀನ್ ಟೈಮ್ ಏನಾಗಿದೆ, ಕಾಳು ಒನ್ಸ್ ಕಟ್ಟಿಯ ಮೇಲೆ ನಾವೇನು ಮಾಡಿದ್ವಿ, ಮೇಲೆ ಪುಲ್ ಮಾಡಕ್ಕೆ ನಾವು ಟ್ರೈ ಮಾಡಿದ್ವಿ. ಆದ್ರೆ ಮೇಲೆ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ಹೇಳಿದಾಗ ಮಗು ತಲೆ ಕೆಳಗಿದೆ, ಮೇಲೆ ಕಾಳಿದೆ. ಮೇಲೆ ಕಾಳು ಒಂದು 17 ಅಡಿ ಎಲ್ಲಿ ಇದೆ, ಕೆಳಗೆ ತಲೆ ಒಂದು 18 ಅಡಿಯಲ್ಲಿದೆ. ಮಗು ಕೆಳಗೆ ತಲೆ ಇರುವ ಸಂದರ್ಭದಲ್ಲಿ ಆ ಮಣ್ಣೆಲ್ಲ ಹೋಗಿ ಮೇಲಿಂದ ಬಿದ್ದಿರ್ತದಲ್ಲ ಮಣ್ಣು, ಅದೆಲ್ಲ ಹೋಗಿ ಮಗುವಿನ ಸೈಡ್ ಫುಲ್ ಅದು ತುಂಬಾ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಮಗು ನಾವು ಮೇಲೆ ಫುಲ್ ಮಾಡಕ್ ಟ್ರೈ ಮಾಡಿದ್ರೆ ಆ ಮಣ್ಣಲ್ಲಿ ಮಗು ಸಿಕ್ಕಾದ್ರಿಂದ ಮೇಲೆ ಬರ್ತಾ ಇರ್ತೇವೆ. ನಾವು ತುಂಬಾ ಫೋರ್ಸ್ ಮಾಡಿ ಅದನ್ನು ಫುಲ್ ಮಾಡಿದ್ರೆ ಮಗುವನ್ನು ಏನಾದ್ರು ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅದು 13 ತಿಂಗಳ ಮಗು, ಅದನ್ನ ಕಾಳಲ್ಲಿ ನೋಡಿದ್ರೆ ತುಂಬಾ ಟೆಂಡರ್ ಬೋನ್ ಅಂತ ಹೇಳುವುದು. ಅದು ತುಂಬಾ ಸಣ್ಣದಾಗಿರ್ತದೆ, ಲೈಟ್ ಆಗಿರ್ತದೆ. ಸೊ ನಾವು ತುಂಬಾ ಬೇಗ ಫುಲ್ ಮಾಡಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು. ನಾವು ರಿಸ್ಕ್ ತಗೊಳಕ್ ಆಗಿಲ್ಲ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರ ಸಲಹೆ ಮಾಡಿ ಬೇಡ, ಈಗ ಸದ್ಯಕ್ಕೆ ಇರಲಿ, ನಾವು ಮುಂದೆ ಟ್ರೈ ಮಾಡೋಣ. ಫಸ್ಟ್ ಮಣ್ಣನ್ನು ನಾವು ಪ್ರಯತ್ನ ಮಾಡಿದ್ವಿ. ಏನ್ ಮಾಡಿದ್ವಿ, ವ್ಯಾಕ್ಯೂಮ್ ಕ್ಲೀನರ್ಗಳು ತಂದಿದ್ದೀವಿ, ಒಂದು 2 ವ್ಯಾಕ್ಯೂಮ್ ಕ್ಲೀನರ್ಗಳು. ಅದು ಮುಖಾಂತರ ಆ ಮಣ್ಣನ್ನು ತೆಗೆಯಕ್ಕೆ ನಾವು ಪ್ರಯತ್ನ ಮಾಡುವಾಗ ಕಳ್ಳು ಮಣ್ಣು ಎಲ್ಲ ಸೇರಿ ಬಿದ್ದಿತ್ತು. ಬರೀ ಮಣ್ಣು ಮಾತ್ರ ಬರ್ತಿತ್ತು, ಕಳ್ಳು ಬಂದಿಲ್ಲ. ಇನ್ಫ್ಯಾಕ್ಟ್ ಇದೊಂದು ಅಡ್ವಾಂಟೇಜ್. ಯಾಕಂದ್ರೆ ಕಳ್ಳಾದ್ರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಉಸಿರಾಟಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಸಾಫ್ಟ್ ಮಣ್ಣೆಲ್ಲ ಮೇಲೆ ಬಂದ್ರು ಪರವಾಗಿಲ್ಲ. ನಾವು ಮ್ಯಾಕ್ಸಿಮಮ್ ಮಣ್ಣು ಅದೇ 1 kg ಇರಬಹುದು ಅಷ್ಟು ಮಣ್ಣು ಮಾಡಿಸಿದೆ. ನಂತರ ಪಾಪುದು ಕಂಡೀಷನ್ಸ್ ನಾವು ಸತತವಾಗಿ ಚೆಕ್ ಮಾಡ್ತಾ ಇದ್ದೀವಿ. ಕೆಲವೊಬ್ರು ಹೇಳಿದ್ರು ತುಂಬಾ ದೊಡ್ಡ ಪವರ್ಫುಲ್ ಸಕ್ಟಿಂಗ್ ಮಿಷಿನ್ಸ್ ಇರ್ತದೆ, ಅದನ್ನು ತಗೊಂಡು ಬಂದು ಟ್ರೈ ಮಾಡಿದ. ಬಟ್ ಅದು ಸಲಹೆಗಳು ನಮಗೆ ಏನು ಸರಿಯಾಗಿ ಅನಿಸಿಲ್ಲ. ಯಾಕಂದ್ರೆ ಅದು ಪಾಪುದು ಕೂಡ ಸಣ್ಣ ಬಾಡಿ ಇದೆ, ತುಂಬಾ ಸ್ಕಿನ್ ಎಲ್ಲ ತುಂಬಾ ಸಾಫ್ಟ್ ಇರ್ತದೆ. ಸೊ ಸಕ್ಕಿಂಗ್ ಮಿಷಿನ್ ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ರು. ಅದರಿಂದ ಅದನ್ನು ಅಲ್ಲಿಗೆ ನೀವು ಟ್ರೈ ಮಾಡಿದ್ರು. ಸೊ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಇರುವ ಒಂದೇ ಒಂದು ಅಲ್ಟರ್ನೇಟ್ ಆದ್ರೆ ನಾವು ಪ್ಯಾರಲ್ ಆಗಿ ಟ್ರೆಂಚ್ ತೆಗೆಯುವುದನ್ನು ಮುಂದುವರಿದು ಮಗುವಿನ ಒಂದು ತಲೆ ಇರುವ ಡೆಪ್ತ್ಕ್ಕಿಂತ ಕೆಳಗೆ ಹೋಗ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಹೇಳಿದಾಗ 17 ಅಡಿಯಲ್ಲಿ ಕಾಳಿದೆ,
18 ಅಡಿಯಲ್ಲಿ ತಲೆ ಇರುತ್ತದೆ. ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ, ಬರೀ ತಲೆ ಮಾತ್ರ ಇದ್ದ ಅಥವಾ ತಲೆಗೆ ಕೆಳಗಡೆ ಕೈ ಈ ತರ ಪೊಸಿಷನ್ ಅಲ್ಲಿ ಇದ್ದ ಅಥವಾ ಕೈಯನ್ನು ಮಡಿಸಿ ಅದು ಇಟ್ಕೊಂಡಿದ್ದ ಗೊತ್ತಿಲ್ಲ. ಸೊ ಕೈ ಕೆಳಗೆ ಹ್ಯಾಂಗ್ ಆಗ್ತಾ ಇದ್ರೆ ಮತ್ತೆ ಇನ್ನೊಂದು ಅಡಿ ಅಷ್ಟು ಆಗುತ್ತೆ. ಸೊ ನಾವು ಅದು ಲೆಕ್ಕ ಮಾಡಿದ್ರೆ 19 ಅಡಿ 20 ಅಡಿ ಬರೆ ಮಗುವಿನ ಕಾಳಿಂದ ತಲೆ ಬರೆ ಇರುತ್ತೆ. ಸೊ ನಾವು ಮಿನಿಮಮ್ 20 ಫೀಟ್ ಅಲ್ಲಿ ಮಗುವಿನ ಒಂದು ಕೈ ಇರುವುದಾಗಿ ನಾವು ಒಂದು ಅಸಂಪ್ಷನ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಒಂದು 2 ಅಡಿ ಬರೆ ನಾವು ಹೋಗ್ಬೇಕಾದ್ರೆ 22 ಅಡಿ ಬರೆ ನಾವು ಕೆಳಗಡೆ ವರ್ಟಿಕಲ್ ಆಗಿ ನಾವು ಡ್ರಿಲ್ ಮಾಡಿಕೊಂಡು ಹೋಗ್ಬೇಕು. 22 ಅಡಿ ರೀಚ್ ಆದ ಮೇಲೆ ಮತ್ತೆ ಹರಿಜಾಂಟಲ್ ಆಗಿ ಒಂದು ಸೊರಂಗ ಮಾರ್ಗ ತರ ಒಂದು ಮಾಡಿ ಹೋಗೋ ಮಗುವನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ನಮ್ಮ ಪ್ಲಾನ್ ಇತ್ತು. ಸರಿ, ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಹೇಳಿದಾಗ ಇನಿಷಿಯಲಿ ನಮ್ಮ ಲೆವೆಲ್ ಅಲ್ಲಿ ಎಲ್ಲ ಟ್ರೆಂಡ್ಸ್ ಎಲ್ಲ ನಡೆಯಕ್ಕೆ ಶುರುವಾಯಿತು. ಇನ್ ಬಿಟ್ವೀನ್ SDRF ತಂಡ ಬಂದಿತ್ತು. ಫಸ್ಟ್ ಗುಲ್ಬರ್ಗ ಅಂತ ಒಂದು ತಂಡ, ಅವರು ನಮ್ಮ ಸಮೀಪದಲ್ಲಿ ಇರೋದ್ರಿಂದ ಅವರು ಸ್ವಲ್ಪ ಬೇಗ ಬಂದಿರ್ತಾರೆ. ನೈಟ್ ಒಂದು 11 ಗಂಟೆ ಎಷ್ಟಿಗೆ 3 ಗಂಟೆ ಎಷ್ಟಿಗೆ SDRF ತಂಡ ಬೆಳಗಾವಿ ತಂಡ. ಅದೇ ರೀತಿ ಬೆಳಿಗ್ಗೆ 6 ಒಳಗಡೆ NDRF ತಂಡ ಹೈದರಾಬಾದ್ ಅವರು ಕೂಡ ಕೆಲಸಗಳನ್ನು ಮಾಡಕ್ಕೆ ನಮಗೆ ಟಿಪ್ಸ್ ಅನ್ನು ಕೊಡ್ತಾ ಇದ್ರು. ಸೊ ಈಗ ನಾವು ಟ್ರೆಂಚಿಂಗ್ ವರ್ಕ್ ಅನ್ನು ನಾವು ಮುಂದುವರೆದು ಹೋಗ್ತಾ ಇದ್ದೀವಿ. ಸೊ ಈಗ ಸ್ವಲ್ಪ ಹೇಳ್ತಾರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅದನ್ನು ನೋಡಬೇಕು. ನಾವು ಈಗಾಗಲೇ ನಮ್ಮ ಹತ್ರ ಒಂದು ಬೋರ್ವೆಲ್ ಇದೆ, ಕೇಸಿಂಗ್ ಇಲ್ಲ ಅಂದ್ರೆ ಅದರಲ್ಲಿ ಒಳಗಡೆ ಮಣ್ಣು ಬೀಳಬಹುದು. ನೀವು ಅದನ್ನು ಪ್ಯಾರಲ್ ಆಗಿ ಕೊಡುವಾಗ ಮಣ್ಣು ಬೀಳುವ ಸಹ ಸಾಧ್ಯತೆ ಇರುತ್ತೆ. ಡ್ರಿಲ್ಲಿಂಗ್ ಮಾಡುವಾಗ ಫುಲ್ ಟೈಮ್ ಮಣ್ಣು ಬೀಳ್ತಾ ಇರುತ್ತೆ, ಅದರ ಬಗ್ಗೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡಲಾಗುತ್ತೆ. ಅದನ್ನು ಮಣ್ಣು ಬೆಳೆದ ಹಾಗೆ ಡಿಸ್ಟೆನ್ಸ್ ಅಲ್ಲಿ ಆಲ್ಮೋಸ್ಟ್ 5-6 ಅಡಿ ಅಂತರದಲ್ಲಿ ದೂರದಲ್ಲಿ ಫಸ್ಟ್ ನಾವು 22 ಫೀಟ್ ಕೆಳಗಡೆ ಹೋಗಿದ್ದೀವಿ. ಇದರಲ್ಲಿ ಇನ್ನೊಂದು ಚಾಯ್ಸ್ ಆಫ್ ಎಕ್ವಿಪ್ಮೆಂಟ್ ಯಾವ್ದ್ರಿಂದ ಹೋಗುದು ಅಂದ್ರೆ ಡೀಲ್ ಮಾಡ್ಬೇಕಾದ್ರೆ ಹೇಗೆ ಎಫೆಕ್ಟಿವ್ ಆಗಿ ಹೆಂಗಾಗ್ತದೆ. ಫಸ್ಟ್ ಒಂದು ಬಕೆಟ್ ತರ ತಂದು JCB ಆಮೇಲೆ ಅದು ಬಕೆಟ್ ಇಂದ ಎಫೆಕ್ಟಿವ್ ಆಗಿ ಆಗ್ತದಿಲ್ಲ, ಯಾಕಂದ್ರೆ ಹಾರ್ಡ್ ರಾಕ್ ಸರ್ಫೇಸ್ ಅದು ಬ್ರೇಕ್ ಆಗ್ತದೆ. ಅದು ಬ್ರೇಕ್ ಮಾಡೋಕ್ಕೆ ಸ್ಪೂನ್ ಬ್ರೇಕರ್ ಇನ್ನೊಂದು ಬಿಗ್ ಬರುತ್ತೆ ಮುಂದೆ ಹಚ್ಚಿ ಅದು ರಾಕ್ ಬ್ರೇಕರ್ ಯೂಸ್ ಮಾಡಿ ನಾವು ಅದನ್ನು 22 ಫೀಟ್ ಡೀಪ್ ಅದು ಡೀಪ್ ಹೋದ ನಂತರ ನೆಕ್ಸ್ಟ್ ಚಾಲೆಂಜ್ ಈಸ್ ಟನೆಲ್. ಟನೆಲ್ ಮಾಡ್ಬೇಕಾದ್ರೆ ಮನುಷ್ಯ ನಿಂತು ಟನೆಲ್ ಮಾಡ್ಬೇಕಾದ್ರೆ ಸೀದಾ ಪ್ಯಾರಲಲ್ ಹೋಗ್ಲಿಕ್ಕೆ ಆಗಲ್ಲ. ಅವರಿಗೆ ಕೆಳಗಡೆ ಆ ರೀತಿ ಸ್ಲ್ಯಾಂಟಿಂಗ್ ಟನೆಲಿಂಗ್ ಮಾಡ್ಬೇಕು. ಫಸ್ಟ್ ದೊಡ್ಡದಾಗಿ ಒಂದು ಓಪನಿಂಗ್ ಮಾಡಿ ಆಮೇಲೆ ಅದು ಸಣ್ಣ ಮಾಡ್ತಾ ಹೋಗಿದ್ರೆ ಆ ರೀತಿ ಟನೆಲಿಂಗ್ ಮಾಡುತ್ತೆ. ಆಲ್ಮೋಸ್ಟ್ 6-7 ಅಡಿ ಒಳಗಡೆ ಟನೆಲಿಂಗ್ ಮಾಡ್ಕೊಂಡು ಹೋಗಿದ್ದೀವಿ. ಅದಕ್ಕೆ ಹ್ಯಾಂಡ್ ಹೆಲ್ಡ್ ಒಂದು ರಾಕ್ ಬ್ರೇಕರ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಇದರಲ್ಲಿ ಇಂಟರ್ನೆಟ್ ತಂಡ ಸಹ ಆಮೇಲೆ ಬಂದು ಅವರ ಹತ್ರ ಸಹ ಒಂದು ಎಕ್ವಿಪ್ಮೆಂಟ್ ಇದೆ. ಆದ್ರೆ ಪವರ್ ಕಡೆಗೆ ಇರೋದ್ರಿಂದ ಅದು ಚಿಪ್ಪಿಂಗ್ ಸ್ವಲ್ಪ ಸ್ಲೋ ಆಗಿ ಆಗ್ತದೆ. ಈಗ ನಮ್ಗೆ ನಮ್ಮಿನ ಕಂಡೀಷನ್ ಹೇಗಿದೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತಿರುವಾಗ ಆದಷ್ಟು ಬೇಗ ಲೆಕ್ಕದಲ್ಲಿ ಚಾಯ್ಸ್ ಆಫ್ ನಾವು ಚೇಂಜ್ ಮಾಡಿದ್ದೀವಿ. ಹ್ಯಾಂಡ್ ಬ್ರೇಕರ್ ಇದರಿಂದಲೇ ನಾವು ಕನೆಕ್ಷನ್ ತೋರಿಸಿದ್ದೀವಿ. ಮತ್ತೆ ಇದರಲ್ಲಿ SDRF NDRF ಫೈರ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗಿದೆ ಲೋಕಲ್ ಕೆಲವು ಲೇಬರ್ ಇದೆ ನಮ್ಮ ಇಲ್ಲಿ ಕ್ವಾರಿಗಳಲ್ಲಿ ಕೋರೆಗಳಲ್ಲಿ ಅಥವಾ ಬ್ಲಾಸ್ಟಿಂಗ್ ಏರಿಯಾದಲ್ಲಿ ಕೆಲಸ ಮಾಡಬಹುದು ಅಂತ 2 ಜನ ಲೇಬರ್ಸ್ ಇದ್ರು. ಅವರಿಗೆ ಸಹ ಕರೆಕ್ಟ್ ಆಗಿ ಅಲ್ಲಿ ಯೂಸ್ ಮಾಡಿ ಅವರ ಎಕ್ಸ್ಪರ್ಟೀಸ್ ಅನ್ನು ಯೂಸ್ ಮಾಡಿ ನಾವು ಆ ಯಶಸ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದು ಗೋಲ್ಡ್ ಡ್ರಿಲ್ ಆದ ನಂತರ ನಾವು 1-2 ಡ್ರಿಲ್ ಅಲ್ಲಿ ಯಾವ ಮಗು ಕಾಣ್ತಾ ಇದೆ ಮೇಲೆ ಇದೆ ಒಂದು, ಆದ್ರೆ ಮಗುನ ತಲೆ ಮಾತ್ರ ಕಾಣ್ತಾ ಇದೆ, ಆಕ್ಸೆಸಿಬಲ್ ಇದೆ, ಕೈಯಿಂದ ನಾವು ಕೊಟ್ಟಬಹುದು. ಅಂತ ಕೇಳಿದ್ರೆ ಅದು ಇಲ್ಲ ತರಲಿಕ್ಕೆ ಆಗಲ್ಲ. ಮತ್ತೆ ಅವ್ರು ಹೇಗೆ ಹೋಗ್ಬೇಕು, ದಟ್ ವಾಸ್ ದ ಕ್ರಿಟಿಕಲ್ ಡಿಸಿಷನ್. ಆ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟ್ ಕಟಿಂಗ್ ಮಾಡುತ್ತೆ. ನಾವು ಟೆಂಪಲ್ ಅಲ್ಲಿ ಎಲ್ಲಿಯಾದ್ರೂ ಮೆಷಿನರಿ ಕೆಲಸ ಮಾಡಬಹುದು, ಸ್ಟೋನ್ ಕಟಿಂಗ್ ಮಾಡಬಹುದು ಅಂತ ಒಂದು ಇಬ್ರು ಮಂದಿ ಬಂದಿತ್ತು. ಅದು ತಮಿಳುನಾಡು ಕೆಲಸ ಮಾಡ್ತಾರೆ, ಇಬ್ರು ಮಂದಿ ಬಂದಿದ್ದಾರೆ. ಅವರಿಗೆ ಕರೆಸಿಕೊಂಡು ಲಾಸ್ಟ್ ಮೂಮೆಂಟ್ ಏನೋ ಸಣ್ಣ ಸ್ಮಾಲ್ ಲೆವೆಲ್ ಆಫ್ ಚಿಪ್ಪಿಂಗ್ ಏನಿದೆ ಅದು ಯಾವ ಎಲ್ಲಿ ಸಿಲುಕಿಕೊಂಡಿತ್ತು ಆ ಹೋಲನ್ನು ತೊಡೆದು ಮಾಡೋದು ಕೆಳಗಡೆ ಆರಾಮಾಗಿ ಬರಬಹುದು. ಲಾಸ್ಟ್ ಕಟಿಂಗ್ ಈ ಮೆಸೇಜ್ ಇದು ಬಹಳ ಡಿಸಿಷನ್. ಇದರಲ್ಲಿ ಯಾವ ರೀತಿ ಆಗಿದೆ ಚಾಯ್ಸ್ ಆಫ್ ಇಕ್ವಿಪ್ಮೆಂಟ್, ಎಷ್ಟು ದೂರದಲ್ಲಿ ಇದನ್ನು ಕೊಡುವುದು, ಎಷ್ಟು ಆಳವಾಗಿ ಎಷ್ಟು ಆಳ ಡೀಪ್ ಎಷ್ಟು ಡೀಪ್ ಹೋಗ್ಬೇಕು, ದಟ್ ವಾಸ್ ದ ಮೋಸ್ಟ್ ಕ್ರಿಟಿಕಲ್ ಡಿಸಿಷನ್. ಯಾಕೆಂದ್ರೆ ಮಗು 20 ನಾವು ಊಹಿಸ್ಕೊಂಡಿದ್ದೇವೆ, ಅದಕ್ಕಿಂತ ಕೆಳಗಡೆ ನಾವು ಹೋಗ್ಬೇಕು ಅಂದ್ರೆ ಮಗುವಿಗೆ ಯಾವುದೇ ರೀತಿಯ ಅಪಾಯ ಆಗಲ್ಲ.
ಕಂಟಿನ್ಯೂಸ್ ಆಗಿ ಒಂದು ಮೆಜರ್ಮೆಂಟ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಸೊ ಫಸ್ಟ್ ಇನಿಷಿಯಲಿ ಫಾಸ್ಟ್ ಆಯ್ತು ಆಪರೇಷನ್, ಆಮೇಲೆ ಹೇಗೆ ನಾವು ಕೆಳಗಡೆ ಹೋಗ್ತೀವಿ ಲಾಸ್ಟ್ 3 feet ಅದಕ್ಕೆ ನಾವು ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿತ್ತು. ಬಟ್ ಅದು ಇಫೆಕ್ಟಿವ್ ಆಗಿ ಆಗಿದೆ, ಎಲ್ಲ ಕರೆಕ್ಟ್ ಆಗಿ ರೈಟ್ ಡಿಸ್ಟೆನ್ಸ್ ಅಲ್ಲಿ ನಾವು ಹೋಗಿ ಮಗುವಿಗೆ ಉಳಿಸ್ಕೊಳ್ಳೋಕೆ ಯಶಸ್ವಿ. ಪುಷ್ ಮಾಡಬೇಕು ಮೇಲ್ಗಡೆ ಅನ್ನೋದು. ಇನ್ನೊಂದು ವಿಚಾರ ಇತ್ತು, ಪುಷ್ ಮಾಡಿ ಮಗುವಿಗೆ ಮೇಲೆ ತರಬೇಕು ಅಂತ. ಅದರಲ್ಲಿ ಸಹ ರಿಸ್ಕ್ ಹೇಗಂದ್ರೆ ಇದರಲ್ಲಿ ಡಿಸೀಸ್ ಆಗಿದೆ, ಮಗುವಿನ ಪೊಸಿಷನ್ ನಮಗೆ ಗೊತ್ತಿಲ್ಲ, ಅದು ಸಣ್ಣ ಮಗು ಅದ್ರ ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತದೆ. ಹಾಗೆ ಇವಾಗ ಪುಷ್ ಮಾಡಿದ್ರು ಸಹ ಮೇಲೆ ತರುವುದು ಹೇಗೆ? ಪುಷ್ ಅಂದ್ರೆ 20 ಫೀಟ್ ಮೇಲೆ ಅಷ್ಟು ಪುಷ್ ಆಗ್ಬೇಕು. ಪುಷ್ ಮಾಡುವಂತ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಆ ಸಮಯದಲ್ಲಿ ಲಭ್ಯ ಇರಲಿಲ್ಲ. ಅದು ಒಂದು ರಿಸ್ಕಿ ಆಪ್ಷನ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕೈ ಬಿಟ್ಟು ಈಗ ಹೀಗೆ ನಾವು ಮಗುವಿಗೆ ಮೇಲೆ ಸ್ವಲ್ಪ ಕೈಯಿಂದ ಆಕ್ಸೆಸ್ ಮಾಡಬಹುದಿತ್ತು. ಸೊ ಒಬ್ಬ ಮನುಷ್ಯ ಮಗುವಿಗೆ ಸ್ವಲ್ಪ ಮೇಲೆ ಎತ್ತಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡಿ ಚಿಪ್ಪಿಂಗ್ ಮಾಡಿದ್ದಾರೆ. ಸೊ ದಟ್ ಚಿಪ್ಪಿಂಗ್ ಮಾಡುವಾಗ ಮಗು ತಲೆಗೆ ತಾಗಬಾರದು. ಆ ವಿಚಾರದಲ್ಲಿ ಈ ಆ ರೀತಿ ಸ್ವಲ್ಪ ಸೂಕ್ಷ್ಮವಾಗಿ ಕಾರ್ಯಾಚರಣೆ ಲಾಸ್ಟ್ ಕೊನೆ ಹಂತದ ಕಾರ್ಯಾಚರಣೆ ಮಗು ಅಷ್ಟೊಂದು ಆಳಕ್ಕೆ ಅರೌಂಡ್ 20 feet ಭೂಮಿ ಒಳಗಡೆ 20 feet ಒಳಗಡೆ ನಮ್ಮ ಆಕ್ಸಿಜನ್ ಅಷ್ಟೊಂದು ಕಡಿಮೆ ಆಗಿರೋದಿಲ್ಲ. ಮತ್ತೆ ಇನ್ ಟೈಮ್ ಅಲ್ಲಿ ನಾವು ಆಕ್ಸಿಜನ್ ಸಿಲಿಂಡರ್ ಮುಖಾಂತರ ಪೈಪ್ ಲೈನ್ ಮುಖಾಂತರ ಮಗುವಿಗೆ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ವಿ. ಇವೆರಡೂ ಆ ಮಗುವಿಗೆ ಅದು ಅನುಕೂಲ ಆಗಿದೆ. ತುಂಬಾ ಆಳಕ್ಕೆ ಹೋಗಿದ್ರೆ ಆಕ್ಸಿಜನ್ ಇನ್ಸಫಿಷಿಯನ್ಸಿ ಹಾಗೆ ಆಗುತ್ತೆ. ಅದ್ರ ಜೊತೆಗೆ ನಾವು ಹೊರಗಡೆಯಿಂದ ಕೊಡ್ತಕ್ಕಂಥ ಆಕ್ಸಿಜನ್ ಎಷ್ಟು ಮಟ್ಟಿಗೆ ಮುಟ್ತಿತ್ತು ಅನ್ನೋದನ್ನು ಒಂದು ಸಂಶಯಾಸ್ಪದವಾಗಿತ್ತು. ಇದು ವೇತನೀಯ 18 to 20 feet ಒಳಗಡೆ ನಿಂತ ತಕ್ಷಣ ನ್ಯಾಚುರಲ್ ಆಗಿರ್ತಕ್ಕಂಥ ಆಕ್ಸಿಜನ್ ಕಡಿಮೆನೂ ಇರ್ಲಿಲ್ಲ. ಮೇಲ್ಗಡೆಯಿಂದ ನಾವು ಆಕ್ಸಿಜನ್ ಕೊಡ್ತಾ ಇದ್ವಿ. ಅದಕ್ಕೆ ನಾವು ಫೀಟ್ನ ನೋಡ್ತಾ ಇದ್ವಿ, ಸೈನಸ್ ಏನಾದ್ರು ಆಗ್ತಾ ಇದೆಯಾ ಅಂತ ಹೇಳಿ. ಆಕ್ಸಿಜನ್ ಇನ್ಸಫಿಷಿಯನ್ಸಿ ಆದಂತ ಬ್ಲೂ ಕಲರೈಸೇಷನ್ ಆಗ್ತದೆ ಬಾಡಿ. ಆ ಫೀಟ್ ನೋಡಿದಾಗ ಏನೂ ಆ ರೀತಿ ಕಾಣಿಸ್ತಾನೆ ಇರಲಿಲ್ಲ. ಟಿಲ್ ದಿ ರೆಸಿಪಿ ಎಂಡ್ ಆಗೋ ತನಕ ಆ ಮಗು ಪಿಂಕ್ ಆಗಿ. ಈಗ ಏನೇನ್ ಟೆಸ್ಟ್ ಗಳನ್ನು ಮಾಡಿದ್ರಿ ಮಗುಗೆ? ನಾವು ನಿನ್ನೆ ತಾಲೂಕು ಆಸ್ಪತ್ರೆ ಇಂಡಿಯನ್ ತಗೊಂಡು ತಕ್ಷಣ ಫಸ್ಟ್ ಮಾನಿಟರ್ ಅಲ್ಲಿ ಆಕ್ಸಿಜನ್ ಪರ್ಸೆಂಟೇಜ್ ನೋಡಿದೀವಿ, ಪಲ್ಸ್ ಬಿ ನೋಡಿದೀವಿ. ಆಮೇಲೆ ನ್ಯಾಚುರಲ್ ಆಗಿ ಡಿಹೈಡ್ರೇಟ್ ಹಚ್ಚಿ ಇಮಿಡಿಯೇಟ್ಲಿ ನಮ್ಮ ಚಿಕ್ಕಮಗಳೂರು ಸಲಹೆ ಮೇರೆಗೆ ಸೆರೆಬ್ರಲ್ ಎಡಿಮಾ ಏನಾದ್ರು ಆಗಿರ್ಬೋದು, ಸ್ವಲ್ಪ ಉಲ್ಟಾ ಇದ್ದದ್ರಿಂದ ಅಂತೇಳಿ ಚಾನ್ಸ್ ಯಾವ್ದಕ್ಕೂ ತಗೋದ್ ಬೇಡ. ಇಷ್ಟೊಂದು ಮಾಡಿ ಎಲ್ಲ ಶ್ರಮ ಪಟ್ಟು ಉಳಿಸಿದ್ದನ್ನ ನಾವು ಯಾವ್ದು ಟೆಸ್ಟ್ ಮಾಡದೆ ಇದನ್ನ ಮಾಡ್ಬೇಕಾಗಿತ್ತು ಅಂತ ಉಳಿಸ್ಕೊಂಡು ಬೇಡ ಅಂತೇಳಿ CT ಬ್ರೈನ್ ಮಾಡಿದ್ವಿ. CT ಬ್ರೈನ್ ನಾರ್ಮಲ್ ಬರ್ತದೆ. ಆಮೇಲೆ ನಿನ್ನೆ ರಾತ್ರಿನೇ ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಹಿಮೋಗ್ಲೋಬಿನ್ ಟೆಸ್ಟು ಎಲ್ಲಾನು ಮಾಡಿದ್ವಿ. ಅದ್ರ ಜೊತೆಗೆ CT ಅಬ್ಡಾಮಿನಲ್ ಮಾಡಿದ್ವಿ. ಎಲ್ಲ ಆರ್ಗನ್ಗಳು ಇನ್ ಪ್ಲೇಸ್ ಕರೆಕ್ಟ್ ಆಗಿದ್ದಾವೆ. ಆಮೇಲೆ ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಆಮೇಲೆ ಈವನ್ HB ಇದು ಆಲ್ಸೋ ಗುಡ್.